ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಒಂದು ನ್ಯೂಟ್ರಿಷಿಯಸ್ ಲಾಡು ರೆಸಿಪಿನ ಹೇಳ್ತಾ ಇದ್ದೀನಿ. ಎಲ್ಲರೂ ಈ ಡ್ರೈ ಫ್ರೂಟ್ಸ್ ಲಾಡು ನಂತೂ ತಿಂದಿರ್ತೀರಾ ಆ್ಯಂಡ್ ನೋಡಿರ್ತೀರಾ. ಸೊ ಅದೇ ಥರನೇ ಅದೇ ಟೇಸ್ಟ್ ಆ್ಯಂಡ್ ನ್ಯೂಟ್ರಿಷಿಯಸ್ ಬಟ್ ಕಡಿಮೆ ಬಜೆಟಲ್ಲೇ ಆಗುವಂಥದ್ದು. ಏನಂದರೆ ಹಲಸಿನ ಹಣ್ಣಿನ ಬೀಜ ಇರುತ್ತಲ್ವ, ನಾವೆಲ್ಲ ಬೇಕಷ್ಟು ಈ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು ತಿಂದು ಬೀಜನ ಎಸಿತೀವಿ. ಬಟ್ ಅದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ಬೆನಿಫಿಟ್ಸ್ ಇದೆ. ಒಳ್ಳೆ ಡೈಜೆಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ, ಮೆಗ್ನೀಷಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಸತ್ವ ಜಾಸ್ತಿ ಇದೆ. ಹಾಗೆಯೇ ಎಲ್ಲದಕ್ಕೂ ಒಳ್ಳೆಯದು. ಈ ಡ್ರೈ ಫ್ರೂಟ್ಸ್ ಅಷ್ಟೇ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ ಹಲಸಿನ ಹಣ್ಣಿನ ಬೀಜದಲ್ಲಿ. ಸೊ ಅದನ್ನು ನಾವು ಎಸೆಯೋ ಬದಲು ಅದನ್ನು ಇಟ್ಕೊಂಡು ಲಾಡು ಮಾಡ್ಬೋದು. ಸೊ ಅದನ್ನು ಒಂದ್ಸಲ ಲಾಡು ಮಾಡಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು, ಮಾಡಿ ತಿಂದೆ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಇನ್ನೊಂದ್ಸಲ ನಿಮಗೂ ಹೇಳೋಣ ಅಂತ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಡೀಟೇಲ್ ಆಗಿ ಮಾಡೋದನ್ನು ಹೇಳ್ತೀನಿ. ಸೊ ಈಗ ಹಲಸಿನ ಹಣ್ಣಿನ ಬೀಜ ಅಂತೂ ಎಲ್ಲರ ಮನೇಲೂ ಸುಮಾರಾಗಿ ಇದ್ದೇ ಇರುತ್ತಲ್ವಾ ಈ ಸೀಸನ್ ಮುಗಿದ್ಮೇಲೆ. ಸೊ ಅದನ್ನು ಎಸೆಯೋ ಬದಲು ನಾವು ಈ ಥರ ಲಾಡು ಮಾಡ್ಕೊಂಡು ತಿನ್ಬೋದು. ಸೊ ಬಟ್ ಹಲಸಿನ ಹಣ್ಣಿನ ಬೀಜ ಚೆನ್ನಾಗಿ ರೋಸ್ಟ್ ಅಥವಾ ಬೆಂದಿರಬೇಕು, ಹಸಿದು ಯಾವತ್ತೂ ತಿನ್ನಬಾರ್ದು. ಹಾಗಾಗಿ ಒಂದ್ಸಲ ರೋಸ್ಟು ಅಥವಾ ಡ್ರೈ ನಾವು ಬಿಸಿಲಿಗೆ ಒಂದ್ಸಲ ಹಾಕಿ ಅದನ್ನ ಡ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಡೀಟೇಲ್ ರೆಸಿಪಿನ ತೋರಿಸ್ತೀನಿ, ಎಲ್ಲರೂ ಮಾಡ್ಕೊತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದಕ್ಕೆ 1 ಕಪ್ ಹಲಸಿನ ಹಣ್ಣಿನ ಬೇಳೆನ ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 30 ಬೀಜ ಇರ್ಬೋದು. ಆಮೇಲೆ ಅರ್ಧ ಕಪ್ನಷ್ಟು ಶೇಂಗಾ. ಹಾಗೆಯೇ ನಾನಿಲ್ಲಿ ಬೆಲ್ಲ ಬದಲಿಗೆ ಖರ್ಜೂರ ಹಾಕ್ತಾ ಇದ್ದೀನಿ. ಈ ಥರ ಸ್ವಲ್ಪ ಸಾಫ್ಟ್ ಇರೋ ಖರ್ಜೂರನ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಅದ್ರ ಪೇಸ್ಟಲ್ಲೇ ನಾವು ಲಾಡುನ ಕಟ್ಬೋದು. ಆಮೇಲೆ ಒಂದು ಅರ್ಧ ಕಪ್ಪು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅಂದರೆ ಒಣ ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಹಸಿ ಕೊಬ್ಬರಿನೇ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ. ಫಸ್ಟು ಈ ಥರ ಹಲಸಿನ ಬೀಜನ ಒಂದ್ಸಲ ಹುರ್ಕೊಳ್ಳಿ ಚೆನ್ನಾಗಿ. ಅಂದರೆ ಸಿಪ್ಪೆ ಬಿಡುತ್ತೆ ಇದು. ಅಂದರೆ ಸಿಪ್ಪೆ ಬಿಟ್ಟರೆ ಆರಾಮಾಗಿ ತೆಗಿಬಹುದಲ್ವ. ಹಾಗಾಗಿ ಒಳಗಿನ ಬೀಜನೂ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಒಂದ್ಸಲ ಈ ಥರ ಇಷ್ಟು ಕಲರ್ ಬರೋ ತನಕ ಹುರ್ಕೊಳ್ತಾ ಇದ್ದೀನಿ ಬೀಜನ. ಆಮೇಲೆ ಶೇಂಗಾನೂ ಅಷ್ಟೇ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ ಹಸಿ ತೆಂಗಿನ ತುರಿ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ, ಲೈಟ್ ಬ್ರೌನ್ ಬರೋ ತನಕ ಹುರಿತಾ ಇದ್ದೀನಿ. ಅಂದರೆ ಹಸಿ ಕೊಬ್ಬರಿ ಅಲ್ವಾ, ಹಾಗಾಗಿ. ಒಣ ಕೊಬ್ಬರಿ ಆದರೂ ಅಷ್ಟೇ ಒಂದು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಬೋದು. ಒಣ ಕೊಬ್ಬರಿ ಇದ್ದರೆ ಸುಮಾರಾಗಿ ಚೆನ್ನಾಗಿ ಬರುತ್ತೆ. ಇನ್ನು ನಾನಿಲ್ಲಿ ಇಷ್ಟು ಬ್ರೌನ್ ಬರೋ ತನಕ ಹುರ್ಕೋತಾ ಇದ್ದೀನಿ. ಆಮೇಲೆ ನಾನು ಖರ್ಜೂರನೂ ಅಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ. ನಾನು ಬಿಸಿ ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ಒಂದ್ಸಲ ಹಾಕಿ 1-2 ನಿಮಿಷ ಬಿಸಿ ಮಾಡಿಕೊಂಡೆ. ಸೊ ಖರ್ಜೂರ ಈ ಥರ ಸಾಫ್ಟ್ ಖರ್ಜೂರ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಆಯಿತು ಹುರಿದಿಟ್ಕೊಂಡು. ಈಗ ಈ ಥರ ಸಿಪ್ಪೆನ ಈಸಿಲಿ ತೆಗಿಬೋದು. ಅಂದರೆ ಒಂದ್ಸಲ ಹುರ್ಕೊಂಡ್ರೆ ಈಸಿಲಿ ಸಿಪ್ಪೆ ಬಂದ್ಬಿಡತ್ತೆ. ಹಲಸಿನ ಬೀಜನ ಸುಮಾರಾಗಿ ಸ್ಟೋರ್ ಮಾಡಿಡೋದು ಸ್ವಲ್ಪ ಕಷ್ಟ. ಅದು ಅಂದರೆ ಜಳ್ಳಾಗ್ಬಿಡತ್ತೆ. ಸ್ವಲ್ಪ ಫ್ರೆಶ್ ಆಗಿದ್ರೇ ಬೆಟರ್. ಸೊ ಎಲ್ಲ ಸಿಪ್ಪೆನ ಸುಲ್ಕೊಂಡಾಯಿತು. ಬಟ್ ಯಾಕೋ ನನಗೆ ಸ್ವಲ್ಪ ಇದು ಮೆತ್ತಗೆ ಅನ್ನಿಸ್ತಾ ಇತ್ತು. ಇನ್ನೊಂದು ಚೂರು ಗರ್ಗರಿಯಾಗಿ ಬರಲಿ ಅಂತ ಇನ್ನೊಂದು ಸಲ ಈ ಥರ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದು ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಇನ್ನೊಂದು ಸಲ ಹುರ್ಕೊಂಡ್ರೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಂದರೆ ಗಟ್ಟಿ ಅದು ಹಲಸಿನ ಬೀಜ ಈಗ ನಾವು ಸುಟ್ಟಿದಾಗೆಲ್ಲ ಒಂದು ಸ್ವಲ್ಪ ಗರಿ ಆಗುತ್ತಲ್ವ, ಆ ಥರ. ಸೊ ನೆಕ್ಸ್ಟು ತಣದ ಮೇಲೆ ಈ ಬೀಜ ಹಾಗೆಯೇ ಹುರಿದಿಟ್ಕೊಂಡಂತಹ ಶೇಂಗಾ ಮತ್ತು ಕಾಯಿ ತುರಿ
ಮತ್ತು ನಾನು ಏಲಕ್ಕಿನ ಅದಕ್ಕೇನೆ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿಟ್ಕೊಂಡಿದ್ದೆ. ಅದಷ್ಟನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟು ತರ್ತರಿಯಾಗಿ ಬೀಸ್ಕೋಬೇಕು. ತುಂಬ ನೈಸ್ ಆಗೋದೇನು ಬೇಡ. ಸ್ವಲ್ಪ ತರ್ತರಿಯಾಗಿದ್ರೆ ಚೆನ್ನಾಗಿರುತ್ತೆ. ಹಾಗೇನೇ ಖರ್ಜೂರನೂ ಅಷ್ಟೇ. ಇಷ್ಟು ನೈಸ್ ಪೇಸ್ಟ್ ಆಗೋ ಥರನೇ ಬೀಸ್ಕೋಬೇಕು. ಯಾಕೆಂದರೆ ಅದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ತೀವಲ್ವ, ಹಾಗಾಗಿ ಸ್ವಲ್ಪ ಪೇಸ್ಟು ಆಗಬೇಕು. ಹಾಗೆಯೇ ನಾನು ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ತುಪ್ಪ ಹಾಕಿದ್ರೆ ಟೇಸ್ಟು ಬರುತ್ತೆ, ಹಾಗೆಯೇ ಕೈಗೂ ಅದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಅಂದರೆ ಈಗ ತೆಳ್ಳಗಿನ ಬೆಲ್ಲ ಆದರೆ ಸ್ವಲ್ಪ ಪಾಕ ತರಿಸ್ಕೊಂಡು ಮಾಡ್ತೀವಲ್ವ ನಾವು, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಬೆಲ್ಲದ ಪೌಡರ್ ಸಿಗುತ್ತೆ ಈಗೆಲ್ಲ, ಅದು ಹಾಕಿ ಮಾಡೋದಿದ್ರೆ ಡೈರೆಕ್ಟ್ ಆ ಪೌಡರ್ನ ಹಾಕಿ ಮಾಡ್ಬೋದು. ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಖರ್ಜೂರದ ಪೇಸ್ಟನ್ನು ನಾನು ಆಮೇಲೆ ಹಾಕಿರೋದ್ರಿಂದ ಸಿಹಿ ಎಲ್ಲ ಕಡೆನೂ ಸಮ ಪ್ರಮಾಣದಲ್ಲಿ ಸಿಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕೈಗೂ ಅಂಟ್ತಾ ಇಲ್ಲ. ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಕೈಗೂ ಏನು ಅಂಟ್ತಾ ಇಲ್ಲ. ಚೆನ್ನಾಗಿ ಮೀಡಿಯಮ್ ಸೈಜ್ ಲಾಡು ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದಿನ ಏನು ಇದು ಹೊರಗಡೆ ಇಟ್ಟರೆ ಸ್ವಲ್ಪ ಇದಾಗ್ಬೋದು, ಕೊಬ್ಬರಿ ತುರಿ ಎಲ್ಲ ಹಾಕಿರೋದ್ರಿಂದ. ಹಾಗಾಗಿ ನೀವು ಫ್ರಿಜ್ಜಲ್ಲೂ ಇಟ್ಕೋಬೋದು. ಸೊ ಹಲಸಿನ ಬೀಜದ ಉಂಡೆ ಅಥವಾ ಲಾಡು ರೆಡಿ ಆಯಿತು. ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ.